ಮುಖ್ಯವಾಗಿ ಏನು ಅಂದರೆ ಈಗ ಏನು ರೈತ ಸಂಘದವರು ಬಂದು ಈ ಕೆಲಸನ ಮಾಡಿದ್ದಾರೆ, ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಈ ಬುಡಗಳಿಗೆ ಏನು ಗಾಳಿ ಒದಗುವಂಥ ನೀರು ಹರಿದು ಬರೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಲ್ಲಿ ಈಗ ಸಿದ್ಧಾರ್ಥ ಲೇಔಟ್ DCRTC ರೋಡಿಂದ ಎಂಟೈರ್ ಸಿದ್ಧಾರ್ಥ ಲೇಔಟ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಆಯೋಜನೆ ಇದೆ. ಸೊ ನಗರದ ಬಡಾವಣೆ ನಾಗರಿಕರು ಏನು ಸಿದ್ಧಾರ್ಥ ಲೇಔಟ್ ಬಡಾವಣೆ ನಾಗರಿಕರಿದ್ದಾರೆ, ಹಲವು ಸಂಘ ಸಂಸ್ಥೆಗಳಿದೆ ಅಲ್ಲಿ, ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಅವರವರ ರಸ್ತೆಗಳಲ್ಲಿ ಈ ಮರಗಳಿಗೆ ಮುಕ್ತಿ ಕೊಡಿಸ್ಬೋದು. ಸೊ ದಯವಿಟ್ಟು ಸಿದ್ಧಾರ್ಥ ಲೇಔಟ್ ಬಡಾವಣೆಗಳಿಗೆ ಮನವಿ, ಅಲ್ಲಿನ ನಾಗರಿಕರು ಸಂಘ ಸಂಸ್ಥೆಗಳು ಏನಿದ್ದೀರಿ, ಜೈನ ಸಮುದಾಯ ಆ ಥರ ಬೇಕಾದಷ್ಟು ಸಂಘ ಸಂಸ್ಥೆಗಳು, ಬಸವ ಬಳಗ ಈ ಥರ ಬೇಕಾದಷ್ಟು ಇದ್ದೀರಿ, ನೀವೆಲ್ಲರೂ ಸೇರಿ ನಿಮ್ಮ ರಸ್ತೆಗಳಲ್ಲಿ ಮರಗಳಿಗೆ ಏನು ಉಸಿರು ಕಟ್ತಾ ಇದೆ ಅವುಗಳಿಗೆಲ್ಲ ದಯವಿಟ್ಟು ಬಂದು ಮುಕ್ತಗೊಳಿಸಿ. ನಿಮ್ಮ ಜೊತೆ ರೈತ ಸಂಘ ಮತ್ತು ಮೈಸೂರಿನ ಪರಿಸರ ಬಳಗದವರು ಎಲ್ಲರೂ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ನಾನು ಲೀಲಾ ಶಿವಕುಮಾರ್, ಕ್ಲೀನ್ ಮೈಸೂರು ಫೌಂಡೇಶನ್ ಮತ್ತು ಪರಿಸರ ಬಳಗದಲ್ಲಿ ಕೆಲಸ ಮಾಡ್ತೀನಿ. ಈ ಟ್ರೀ ಗಾರ್ಡು ಮತ್ತು ಇಂಟರ್ಲಾಕ್ನ ಅವೈಜ್ಞಾನಿಕವಾಗಿ ಈಗ ಅವರಿಗೆ ಮಾಹಿತಿ ಇರುತ್ತೋ ಕೊರತೆನೋ ಅಥವಾ ಮಾಹಿತಿ ಇದ್ದು ಈ ಥರ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಏನಂದರೆ ಮರದ ಬುಡ ಏನಿದೆಯೋ ಅಲ್ಲಿವರೆಗೂ ಇಂಟರ್ಲಾಕ್ನ ಕ್ಲೋಸ್ ಮಾಡಿಬಿಡ್ತಾರೆ. ಈ ಬೆಂಗಳೂರಲ್ಲೂ ಅಷ್ಟೇ ತುಂಬ ಮರಗಳು ಗಾಳಿ ಬಂದಾಗ ಬಿದ್ದೋಗ್ತಾ ಇದೆ. ಸಮಸ್ಯೆ ಏನು ಅಂತಂದರೆ ಇಂಟರ್ಲಾಕ್ನ ಕ್ಲೋಸ್ ಆಗಿ ಸಿಮೆಂಟ್ ಹಾಕಿ ಮೆತ್ಬಿಡ್ತಾರೆ. ಅದಕ್ಕೆ ನೀರು ಹೋಗಲ್ಲ. ನೀರು ಹೋಗದೇ ಇದ್ದಾಗ ಏನಾಗುತ್ತೆ, ಒಳಗಡೆ ಬೇರೆಲ್ಲ ಡ್ರೈ ಆಗ್ತಾ ಬರುತ್ತೆ. ಆ ಡ್ರೈ ಆದಾಗ ಮರ ಒಂದು ಸ್ವಲ್ಪ ಗಾಳಿ ಬಂದ್ರೂ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿಯೇ ನಾವು ಒಂದು ಮರ ಸಂರಕ್ಷಣೆ ಅಂತಲೇ ಒಂದು ಗ್ರೂಪ್ ಮಾಡಿಕೊಂಡು ಹಲವಾರು ಮಹಿಳೆಯರು, ಪುರುಷರು ಎಲ್ಲ ಸೇರಿಕೊಂಡು ನಾವು ಎರಿಷಿಯನ್ ಕಾಲೇಜಿಂದ ಅಪ್ ಟು ಬನ್ನೂರು ರೋಡ್ ಸರ್ಕಲ್ ತನಕ ಈ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ದಾರಿಲಿ ಹೋಗ್ತಿರೋರು ಬಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ರು. ಕೆಲವು ಸಮಯ ತುಂಬಾ ಕಷ್ಟಪಡ್ತೀವಿ. ಇವತ್ತು ವಿಶ್ವ ಭೂಮಿ ತಾಯಿ ದಿನಾಚರಣೆ ಆಗಿರೋದ್ರಿಂದ ಈಗ ಮರಗಳನ್ನ ಕಡಿತಿರೋದು ಒಂದು ಕಡೆ ಆಗಿದೆ, ಮರಗಳನ್ನ ಕಡಿಯೋದು ನಿಲ್ಲಿಸೋದು ಒಂದು ಕಡೆ ಆಗಿದೆ, ಸಸಿ ನೆಡೋದು ಒಂದು ಕಡೆ ಆಗಿದೆ. ಇದೆಲ್ಲರ ಜೊತೆಗೆ ಮರಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕೆಲಸ ಆಗುತ್ತೆ, ನಮ್ಮ ಧರ್ಮ ಆಗುತ್ತೆ. ಈಗ ಅಲ್ಲಿ ಮರಗಳೇನಿದ್ದಾವೆ ಅದಕ್ಕೆ ಹುಡುಗರಿಗೂ ಕಾಂಕ್ರೀಟ್ ಬ್ಲಾಕ್ಸು ಮತ್ತು ಟಾರ್ ಹಾಕಿರೋದ್ರಿಂದ ಮಳೆ ಬಂದಾಗ ನೀರು ಹೋಗಲ್ಲ. ಆ ನೀರು ಸಿಕ್ಕಿದ್ರೆ ಏನಾಗುತ್ತೆ, ಕ್ರಮೇಣವಾಗಿ ಇದು ಸತ್ತೋಗುತ್ತೆ, ಹೊರಗಡೆಯಿಂದ ಬೇರು ವೀಕ್ ಆಗುತ್ತೆ, ಸತ್ತೋದಾಗ ಒಂದು ದಿನ ಇದು ನೈಸರ್ಗಿಕವಾಗಿ ಬಿಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕತೆ ಮುಗಿಸ್ಬಿಡ್ತಾರೆ. ಆವಾಗ ನಾವು ಯಾರು ಅರಣ್ಯ ಇಲಾಖೆಯವ್ರನ್ನೂ ಕೇಳಂಗಿಲ್ಲ, ಕಾರ್ಪೊರೇಷನ್ ಕೇಳಂಗಿಲ್ವಲ್ಲ, ವ್ಯವಸ್ಥಿತವಾಗಿ ಕೊಲೆ ಮಾಡ್ಬಿಡ್ತಾರೆ ಮರಗಳನ್ನ. ಅದಕ್ಕೆ ಇವತ್ತು ವಿಶ್ವ ಭೂಮಿ ತಾಯಿ ದಿನಾಚರಣೆ ಆದ್ದರಿಂದ ಸಾಂಕೇತಿಕವಾಗಿ ಬಂಧನಕ್ಕೊಳಗಾಗಿರುವ ಮರಗಳನ್ನು ಬಂಧನ ಮುಕ್ತಗೊಳಿಸೋದು ಅಂತೇಳಿ ಶುರು ಮಾಡಿದ್ವಿ ಅಭಿಯಾನನ. ಈ ಭಾನುವಾರ ಅಲ್ಲ, ಮುಂದಿನ ಭಾನುವಾರದಿಂದ ಪ್ರತಿದಿನ ಬೆಳಗ್ಗೆ 6:30 ಇಂದ 8:00 ಬೆಳಗ್ಗೆ 2 ಅವರ್ ಸಿದ್ಧಾರ್ಥ ಲೇಔಟ್ ಬಡಾವಣೆ ಏನಿದೆ DC ಆಫೀಸ್ ಮುಂದೆಯಿಂದ ಶುರು ಮಾಡಿ ಇಡೀ ಬಡಾವಣೆನ ಪ್ರತಿ ವಾರ 6:30 ಇಂದ 8:00ವರೆಗೂ ಈ ಥರ ಬುಡಗಳನ್ನು ಬಿಡಿಸ್ಕೊಳ್ಳುವಂಥ ಕೆಲಸಗಳನ್ನ ಶುರು ಮಾಡ್ತಾ ಇದ್ದೀವಿ.